ಇನ್ನು ಮಾಜಿ ಸಿಎಂ ಯಡಿಯೂರಪ್ಪ ಮತ್ತು ಮಾಜಿ ಮಂತ್ರಿ ರಾಮುಲು ಪಾಲಿಗೆ ನಾಳೆ ಬಿಗ್ ಡೇ ಅಂತಿದ್ದಾರೆ. ಕಾರಣ ನಿವೃತ್ತ ನ್ಯಾಯಮೂರ್ತಿ ಕುನ್ನಾ ಅವರ ವರದಿ ಆಧರಿಸಿ ಕೋವಿಡ್ ಅಕ್ರಮ ಕೇಸನ್ನು ಸರ್ಕಾರ ಎಸ್ಐಟಿ ತನಿಖೆಗೆ ನೀಡುವ ಸಾಧ್ಯತೆ ಇದೆ ಅಂತಿದ್ದಾರೆ. ನಾಳೆ ಸಂಪುಟ ಸಭೆ ಇದೆ, ಸೊ ಈ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಅಂತಿದ್ದಾರೆ. ಆದರೆ ನಾಳೆ ಈ ಬಗ್ಗೆ ಚರ್ಚೆ ಆಗಲ್ಲ ಅಂತ ಗೃಹ ಸಚಿವರು ಹೇಳ್ತಾ ಇದ್ದಾರೆ. ಕೋವಿಡ್ ಔಷಧಿ ಖರೀದಿ ಮತ್ತು ನಿರ್ವಹಣೆಯಲ್ಲಿ 340 ಕೋಟಿಯಷ್ಟು ಅವ್ಯವಹಾರವಾಗಿದೆ. ಇದನ್ನು ವಸೂಲಿ ಮಾಡಿ ಈ ಖರೀದಿ ಒಪ್ಪಂದ ಮಾಡಿಕೊಂಡವರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಿ ಅಂತ ತನಿಖೆ ನಡೆಸಬೇಕು ಅನ್ನೋದು ಸರ್ಕಾರ ಕುನ್ನಾ ಆಯೋಗ ಸರ್ಕಾರಕ್ಕೆ ಶಿಫಾರಸು ಮಾಡಿರೋದು. ಈ ವರದಿ ಕೆಲ ಭಾಗಗಳು ಮಾಧ್ಯಮಗಳಿಗೆ ಸೋರಿಕೆ ಆಗಿದೆ. ಕೋವಿಡ್ ಅಕ್ರಮದ ಬಗ್ಗೆ ಪ್ರಧಾನಿ ಏನಂತಾರೆ ಅಂತ ಸಿಎಂ ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೆ ತನಿಖೆ ಮಾಡಿ ಉಪ್ಪು ತಿಂದವರು ನೀರು ಕುಡಿಲಿ ಅಂತ ಕೇಂದ್ರ ಸಚಿವ ಶೋಭಾ ಕರಂದ್ಲಾಜೆ ಅವರು ಟಕ್ಕರು. ಬಿಜೆಪಿಯವರ ಮೇಲೆ ಅನೇಕ ಆರೋಪಗಳು ಬರ್ತಾ ಇದ್ದಾವೆ. ಔಷಧಿಗಳ ಖರೀದಿನಲ್ಲಿ ಭ್ರಷ್ಟಾಚಾರ ಮಾಡಿರೋರು ಅವ್ರ ಸರ್ಕಾರ. ಅದಕ್ಕೇನು ಹೇಳ್ತಾರೆ ಮಿಸ್ಟರ್ ನರೇಂದ್ರ ಮೋದಿ? ಕರ್ನಾಟಕ ಗೌರ್ಮೆಂಟ್ ಟಾರ್ಗೆಟ್ ಮಾಡ್ತಾ ಇದೆ. ಸಿದ್ದರಾಮಯ್ಯನೂ ಟಾರ್ಗೆಟ್, ಸರ್ಕಾರನೂ ಟಾರ್ಗೆಟ್. ಬಿಜೆಪಿ ಕಾಲದಲ್ಲಿ ಆಗಿರುವಂತಹ ಹಗರಣಗಳನ್ನ ತನಿಖೆಗೆ ಆದೇಶ ಮಾಡಿರೋದು. ಮಾಡ್ರಿ, ಯಾವ್ದು ಬೇಕಾದ್ರೆ ಮಾಡ್ರಿ. ಇನ್ನ ಕೈಯಲ್ಲಿ ಅಧಿಕಾರ ಇದೆಯಲ್ಲ ನಿಮ್ ಕೈಯಲ್ಲಿ. ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಲಿ, ಯಾರು ಉಪ್ಪು ತಿಂದಿದ್ದಾರೆ ಅವ್ರು ನೀರು ಕುಡಿಬೇಕು. ನಾಳೆ ತನಿಖೆ ಸ್ವರೂಪ ಚರ್ಚೆ ಆಗುತ್ತೆ. ನಾಳೆ ಇಲ್ಲ, ನಾವು ಸಬ್ ಕಮಿಟಿನೇ ಮೀಟ್ ಮಾಡಿಲ್ಲ. ಇನ್ನು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅವರೇ ಅಧ್ಯಕ್ಷರಿದ್ದಾರೆ, ಅದಕ್ಕೆ ನಾವೆಲ್ಲ ಸದಸ್ಯರಿದ್ದೀವಿ. ಅದರಲ್ಲಿ ಚರ್ಚೆ ಆಗಿ ಆಮೇಲೆ ಕ್ಯಾಬಿನೆಟಿಗೆ ಬರಬೇಕು. ಪರಮೇಶ್ವರ್ ಹೇಳೋದು ಸರಿ. ಇನ್ನೂ ಸಬ್ ಕಮಿಟಿ ಅಲ್ರಿ, ಮೀಟಿಂಗೇ ಮಾಡಿರೋ ಸಬ್ ಕಮಿಟಿ ಏನ್ರಿ? ಪರಮೇಶ್ವರ್ ಕೆಲವು ಸರಿ ಕರೆಕ್ಟಾಗಿ ಹೇಳ್ತಾರೆ, ಕೆಲವು ಸರಿ ಇಲ್ಲ, ಭಾಳ ಸರಿ ಹೇಳ್ತಾರೆ. ತುಂಬ ಸಮಾಧಾನವಾಗಿ ಈ ಸರ್ಕಾರದಲ್ಲಿ ಸಮಾಧಾನ ಮತ್ತು ಅಟ್ಲೀಸ್ಟ್ 50% ಆಫ್ ಲಾಜಿಕ್ ಇಟ್ಕೊಂಡು ಏನಾದ್ರು ಹೇಳ್ತಿದ್ರೆ ಇವರೊಬ್ಬರೇ ಇರಬೇಕೀಗ ಸದ್ಯದ ಪರಿಸ್ಥಿತಿನಲ್ಲಿ. ಓಕೆ, ಮಿಕ್ಕಿದ್ದವರೆಲ್ಲ ಅವರು ಬರೀ ಉಡಾಪೆಗಳು, ಬಾಯಿ ಬಂದಂಗೆ ಬಡಾಯಿ ಬಿಟ್ಬಿಡ್ತಾರೆ. ಸುಮ್ಮನೆ ಆ ಕ್ಷಣಕ್ಕೆ ತೋಚ್ದಂಗೆ ಬಿಟ್ಬಿಟ್ಟು ಹೋಯ್ತಾ ಇರ್ತಾರೆ ಎಲ್ಲರೂ. ಬಟ್ ಸರ್ಕಾರಗಳು ಈ ಕಮಿಟಿಗಳನ್ನು ರಚನೆ ಮಾಡುತ್ತೆ, ವರದಿಗಳನ್ನೆಲ್ಲ ತರಿಸ್ಕೊಳ್ಳುತ್ತಿಲ್ಲ ಸರ್. ಇಲ್ಲಿ ಪೊಲಿಟಿಕಲಿ ಇವ್ರಿಗೆ ಅನುಕೂಲ ಇದೆ ಅಂತ ಈ ಕಮಿಟಿ ರಿಪೋರ್ಟನ್ನು ಫಾಸ್ಟ್ ಟ್ರ್ಯಾಕಿಗೆ ತಂದಿರ್ತಾರೆ. ಓಕೆ, ನನ್ನ ಪ್ರಶ್ನೆ ರಾಜ್ಯ ಸರ್ಕಾರಕ್ಕೆ ತಗೊಳ್ಳಿ, ತಪ್ಪಲ್ಲ. ಯಾರು ದುಡ್ಡು ತಿಂದಿದ್ರೆ ಅನುಭವಿಸ್ಬೇಕು, ಅದು ಜನರು ದುಡ್ಡು. ಅದು ಅಲ್ಲ, ನನ್ನ ಆರ್ಗ್ಯುಮೆಂಟ್ ಏನು ಅಂದ್ರೆ ಸರ್, ಕಮಿಟಿಗಳಿಂದ ಬರುವಂತ ವರದಿಗಳು ನೈಸ್ ವಿಚಾರ ಆಗಿರ್ಬೋದು, ಅದನ್ನೇ ಹೇಳಕ್ ಬರ್ತಿರೋದು ನಾನು. ಸರ್, ಹಾಗಾಗಿ ಇದಕ್ಕೆ ಎಷ್ಟು ಆಸಕ್ತಿಯನ್ನು ತೋರಿಸ್ತಿದ್ದೀರೋ ರಾಜಕೀಯವಾಗಿ, ಹಾಗೆ ನಿಮ್ಮ ಬಳಿ ಯಾವುದೇ ನಿರ್ಧಾರ ಆಗದೆ ಕಸ ಹಿಡಿದು ಕೊಳೆಯುತ್ತಿರುವ ಕಸದ ರೂಪದಲ್ಲಿ ವರದಿಗಳು ಯಾವ್ಯಾವುದು ಅಂತ ರಿಲೀಸ್ ಮಾಡಿ. ಇಲ್ವಾ, ನಾವೇ RTA ತೆಕ್ಕತ್ತೀವಿ ಯಾವ್ದು ವರದಿ, ಯಾವ್ಯಾವ ವರದಿ ಬಾಕಿ ಇದೆ. ಅವೆಲ್ಲ ಏನು ಬೇಪಾರಿನ ಅಪ್ಪ ಅಮ್ಮ ಇಲ್ದಿರೋ ಮಕ್ಕಳಾವು, ಹಂಗಾಗಬಾರ್ದು. ಎಸ್